ಸೊ ನೀವು ಒಂದು ಒಳ್ಳೆ ಪ್ಲೇಸ್ಗೆ ಹೋಗ್ತಿದ್ದೀವಿ. ಜಾಗ ತುಂಬ ಚೆನ್ನಾಗಿದೆ, ಬನ್ನಿ ಸ್ನೇಹಿತರೆ ತೋರಿಸ್ತೀನಿ ಜಾಗ ಯಾವ ಥರ ಇದೆ ಅಂತ. ಜಾಸ್ತಿ ಹೋಗೋ ದಾರಿ ಸ್ವಲ್ಪ ಕಷ್ಟ ಇದೆ, ಬಟ್ ಜಾಗ ಚೆನ್ನಾಗಿದೆ. ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಪರವಾಗಿಲ್ಲ ಸ್ನೇಹಿತರೆ, ಇವಾಗ ಸ್ವಲ್ಪ ಒಂದು ಸಿಮೆಂಟ್ ಹಾಕಿದ್ದಾರೆ, ಮುಂಚೆನು ಇಲ್ವಂತೆ, ಇವಾಗ ಚೆನ್ನಾಗಿದೆ ನೋಡಿ. ಚೆನ್ನಾಗೈತೆ ಅಂತ ಅನ್ಕೊಂಡೆ, ಇವಾಗ ಇಷ್ಟೊಂದು ಕೆಸರು ಮಣ್ಣಾಗೈತೆ. ಬೈತವ್ರೆ, ನಾನು ಹೋಗ್ಲೇಬೇಕು ಅಂದಿಕ್ಕೆ ಪಾಪ, ನನಗೋಸ್ಕರ ಎಲ್ಲರೂ ಹೋಗ್ತಿದ್ದೇವೆ ದೇವಸ್ಥಾನಕ್ಕೆ. ಸರಿ ಹೋಗೋಣ. ಓಕೆ, ರೋಡ್ ಸ್ವಲ್ಪ ಈ ಥರ ಇದೆ, ಬಟ್ ಹೋಗ್ರಿ. ದಾರಿ ಈ ಕಡೆ ಪರವಾಗಿಲ್ಲ, ಆ ಕಡೆ ಈ ಥರ ಇದೆ ದಾರಿ. ಕಾರ್ಗಳು ಸ್ವಲ್ಪ ಕಷ್ಟನೇ ಹೋಗೋದು. ಸೊ ಹೋಗೋ ದಾರಿ ನೋಡಿ ಸ್ನೇಹಿತರೆ ಯಾವ ಥರ ಇದೆ ಅಂತ. ದಾರಿ ತುಂಬ ಚೆನ್ನಾಗಿದೆ. ನೀರು ಮೇಲೆ ಹೋಗ್ಬೇಕು ಇವಾಗ ನೋಡಿ ಸ್ನೇಹಿತರೆ. ಆ ನೀರು ಹರ್ಕೊಂಬರ್ತಿದೆ, ನಾವು ಇವಾಗ ಆ ದಾರಿಲೇ ಹೋಗ್ತಾ ಇದ್ದೀವಿ. ನೋಡಿದ್ರಲ್ಲ ನೀವು, ಕಾರ್ ಹಿಂಗೆ ಪಾಸ್ ಆಗಬೇಕು. ಸೊ ಅಲ್ಲೇನಿಲ್ಲ, ನೀರು ಹಿಂಗೆ ಹೋಗ್ಬೇಕು ದೇವಸ್ಥಾನಕ್ಕೆ. ಬಟ್ ಯಾರು ಬರೋಂಗಿದ್ರೆ ಹುಷಾರಾಗಿ ಬನ್ನಿ. ಒಳ್ಳೆ ಕಾರ್ ಚೆನ್ನಾಗಿ ಓಡಿಸೋರು ಇರಬೇಕು, ಇಲ್ಲ ಅಂದರೆ ಕಷ್ಟ. ನೋಡಿ ಕಾರುಗಳು ಪಾಸ್ ಆಗಬೇಕಾದ್ರೆ ಎಷ್ಟು ಇದೆ. ಯಾವ ವೆಹಿಕಲ್ ಬರಲ್ಲ, ಕಮ್ಮಿ ವೆಹಿಕಲ್ ಇರುತ್ತೆ. ನೀರು ಒಳ್ಳೆ ಜಾಗ ಮಾತ್ರ, ತುಂಬ ಚೆನ್ನಾಗಿದೆ ಜಾಗ ಮಾತ್ರ. ಮಕ್ಕಳೆಲ್ಲ ಇದ್ರೆ ಆಟ ಆಡೋಕ್ಕೆ ಚಂದ ಒಂಥರ ರೋಡಲ್ಲಿ. ಓಕೆ, ಒಳ್ಳೆ ಲೊಕೇಶನ್ಗೆ ಬಂದಿದ್ದೀವಿ. ತುಂಬ ದಿವಸದಿಂದ ಆಸೆ ಐತಿ ಲೊಕೇಶನ್ಗೆ ಬರೋಣ ಅಂತ ನನಗೆ. ಅಂತೂ ಇಂತೂ ಇವತ್ತು ಆ ಲೊಕೇಶನ್ಗೆ ಬಂದಿದ್ದೀನಿ. ಜಾಗ ನಿಮಗೂ ತೋರಿಸ್ತೀನಿ. ಜಾಗ ಮತ್ತು ತುಂಬ ಚೆನ್ನಾಗಿದೆ. ಸಾಧ್ಯ ಆದರೆ ಯಾರ ಬನ್ನಿ, ಬರೋ ದಾರಿನೂ ಹೇಳ್ತೀನಿ, ಲೊಕೇಶನ್ ಹಾಕಿರ್ತೀನಿ. ಸೊ ಆ ಜಾಗ ತೋರಿಸ್ತೀನಿ ಬನ್ನಿ. ಶಿವನ ಭಕ್ತ ನಾನು ಆ್ಯಕ್ಚುಲಿ. ಶಿವನ ದರ್ಶನ ಮಾಡೋಕೆ ಹೋಗ್ತಾಯಿದ್ದೀನಿ. ಶಿವಪ್ಪನ ದರ್ಶನ ಮಾಡಿ ಹೇಗಿತ್ತು ಅಂತ ಹೇಳ್ತೀನಿ. ಸೊ ಒಂದು ಒಳ್ಳೆ ಲೊಕೇಶನ್ಗೆ ಬರ್ತೀನಿ ಅಂತ ಹೇಳಿದ್ನಲ್ಲ, ಆ ಲೊಕೇಶನ್ ಇದೇನೆ, ತೋರಿಸ್ತೀನಿ. ಕೇಶವನಾಥ ದೇವಸ್ಥಾನ ಅಂತ, ಶಿವನ ದೇವಸ್ಥಾನ. ತುಂಬ ದಿವಸ ನಂಗೆ ಆಸೆ ಇತ್ತು ಈ ದೇವಸ್ಥಾನಕ್ಕೆ ಬರೋಣ ಅಂತ. ಅಂತೂ ಇಂತೂ ಇವತ್ತು ಬಂದೆ. ತುಂಬ ಖುಷಿ ಆಗ್ತಿದೆ. ಇಲ್ಲಿಂದ ಕಾಶಿಗೆ ನೀರು ಹೋಗುತ್ತಂತೆ, ಸೊ ಹರಿಯೋ ನೀರು. ಸೊ ನೋಡ್ಕೊಂಬರೋಣ. ಸೊ ಇಲ್ಲಿ ಬರ್ತಾ ಇದ್ದೀವಿ, ಮಂಗಳಾರತಿ ಇದೆ. ಸೊ ಮಂಗಳಾರತಿ ಪೂಜೆ ಮಾಡಿಸೋಣ ಅಂತ ನಾವು ಸ್ಲಿಪ್ ತೊಗೊತಾ ಇದ್ದೀವಿ. ಒಂಥರ ತುಂಬ ಖುಷಿ ಆಗ್ತಿದೆ ನನಗಂತೂ ಇವತ್ತು ಈ ದೇವಸ್ಥಾನಕ್ಕೆ ಬಂದಿದ್ದು. ತುಂಬ ದಿವಸದ ಆಸೆ ಇತ್ತು ನನಗೆ ದೇವಸ್ಥಾನಕ್ಕೆ ಬರೋಕ್ಕೆ. ಅಂತೂ ಇಂತೂ ಬಂದೆ ದೇವಸ್ಥಾನಕ್ಕೆ. ಸೊ ಇವಾಗ ಪೂಜೆ ಹೋಗ್ತಾ ಇದ್ದೀವಿ. ಈ ಜಾಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಓ ಹೀಗೆ ಒಳಗಡೆ ಹೋಗೋದಾ? ಬಂದ್ವಿ. ನಂಗೆ ತುಂಬಾ ಆಸೆ ಇತ್ತು ಇಲ್ಲಿ ಬರಬೇಕು ಅಂತ, ತುಂಬಾ ಖುಷಿ ಆಗ್ತಿದೆ. ಸೊ ಬನ್ನಿ ನಿಮಗೂ ತೋರಿಸೋಣ ದೇವಸ್ಥಾನ ಅಂತ. ಹಾಗೆ ಕ್ಯಾಮರಾಮನ್ ವೆಂಕಟೇಶ್ ಜೊತೆ ಭರತ್ ಕುಮಾರ್. ತುಂಬ ಕಟ್ಟಿದೆ ಇಲ್ಲಂತೂ, ಫುಲ್ಲು ಅಯ್ಯೋ ಫುಲ್ಲು ನೀರು ತುಂಬೋಗಿದೆ ಇಲ್ಲಂತೂ. ನೀವೇನು ನೋಡ್ತಾ ಇದ್ದೀವಿ ಈ ಸರಿ ಮಾತ್ರ, ಲಾಸ್ಟ್ ಸರಿಗೂ ತುಂಬ ನೀರು ತುಂಬೋಗಿದೆ. ಸರಿ ಹಾಗೆ ಬನ್ನಿ ನಿಮಗೂ ತೋರಿಸೋಣ ಆಯಿತಾ. ಹಾಗೆ ಓಕೆ, ಪ್ಯಾಂಟ್ ನೆಂದೋಗುತ್ತೆ, ಪರವಾಗಿಲ್ಲ ನೆಂದ್ರೂ. ಸೊ ಫ್ಲ್ಯಾಶಾ? ಬರ್ತಾ ಇದ್ದೀವಿ. ತುಂಬೋಗಿದೆ. ಶಿವಪ್ಪ ಕಾಪಾಡ ತಂದೆ ಭಗವಂತ. ನೀರು ಇಷ್ಟೊಂದು ತುಂಬೋಗಿದೆ. ಈ ನೀರಲ್ಲಿ ಈ ದೇವಸ್ಥಾನ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ತುಂಬ ಖುಷಿ ಆಗ್ತಿದೆ ನನಗಂತೂ ದೇವಸ್ಥಾನಕ್ಕೆ ಬಂದಮೇಲೆ. ತುಂಬ ಶಕ್ತಿ ಇದೆ ಈ ದೇವಸ್ಥಾನದಲ್ಲಿ.
ಫೀಲ್ ಆಗ್ತಿದೆ. ಬರ್ತೀರಾ, ನೀವೇ ಹೇಳ್ತೀರಾ? ಫುಲ್ಲು ಇಲ್ಲೇ ಹೇಳ್ತೀರಾ? ಇದ್ರ ವಿಶೇಷ ಏನು ಅಂತ ಒಂದು ಹೇಳ್ದ ವಿಷಯದಲ್ಲಿ ಭರತಖಂಡದಲ್ಲಿರುವಂತಹ ಅತಿ ಪುರಾತನ ಶಿವ ದೇವಾಲಯಗಳಲ್ಲಿ ಒಂದು ಮಾಡ್ತೀನಿ. ಇನ್ನೂ ಶುರು ಆಗಿದೆ, ನೋಡಬೇಕು. ಮನಸ್ಸಿನ ಮಾತು ಅಂತ ಚಾನಲ್ ಹೆಸರು. ಮನಸ್ಸಿನ ಮಾತು ಅಂತ ಚಾನಲ್ಲು ಓಪನ್ ಮಾಡಿದ್ದೀನಿ. ಇನ್ನೂ ಅದರೆಲ್ಲ ಹಾಕ್ಬೇಕು ವೀಡಿಯೋಸ್ ಎಲ್ಲ. ಹೌದಾ? ನಂಗೆ ತುಂಬ ಆಸೆ ಇತ್ತು ದೇವಸ್ಥಾನಕ್ಕೆ ಬರೋಣ ಅಂತ. ತುಂಬ ದಿವಸ ಅನ್ಕೊತಿದ್ದೆ, ಬರೋಕ್ಕಾಗ್ತಿರ್ಲಿಲ್ಲ. ಇವತ್ತು ಬಂದಿದ್ದೀನಿ ಸ್ವಾಮಿ. ತಗೊಳ್ಳಿ ಸ್ಲಿಪ್ಪು ಬೇಕಾ? ಸ್ಲಿಪ್ಪಲ್ಲಿ ಹೊರಗಡೆ ಕೊಡಿ, ಪ್ರಸಾದ ಕೊಡ್ತಾರೆ. ಹೌದಾ? ಹಾಂ, ಓಕೆ. ಎಲ್ಲ ಹೋಗಿದೆ. ಓಕೆ. ಆ್ಯಕ್ಚುಲಿ ಒಂದು ಫಸ್ಟ್ ವೀಡಿಯೋ ಇದು. ಇಲ್ಲಿಂದಲೇ ಶುರು ಮಾಡಬೇಕು ಅಂತ ತುಂಬ ನಂಗೆ ಆಸೆ ಇತ್ತು. ತುಂಬ ವೀಡಿಯೋ ಮಾಡಿದ್ದೀನಿ, ಬಟ್ ನಾನು ಫಸ್ಟ್ ಹಾಕಿದ್ದೆ ಚಾನಲಲ್ಲಿ ಇದನ್ನೇ ಹಾಕ್ತೀನಿ, ಈ ವಿಡಿಯೋಸ್ ಹಾಕ್ತೀನಿ. ಓಂ ನಮಃ ಶಿವಾಯ. ಓ, ತುಂಬ ಥ್ಯಾಂಕ್ಸ್. ಇದು ವಿಶೇಷ ಏನಾರ ಹೇಳ್ಬೋದಾ? ಮತ್ತೆ ಹೇಳ್ತೀನಿ, ಪೂಜೆ ಮಾಡಿ ಹೇಳ್ತೀನಿ. ಹಾಂ ಸರಿ. ಲೋಕ ಕಲ್ಯಾಣಾರ್ಥವಾಗಿ ಈ ಪುರುಷ ಶಕ್ತಿಗಳೆಲ್ಲ ಏನಂತ ಹೇಳಿದ್ರೆ, ಈ ಗಿಡದಿಂದ ಬಿದ್ದು ಬೀಜ ಹುಟ್ಟುತ್ತಲ್ವಾ, ಬೀಜ ಹುಟ್ಟಿ ಮೊಳಕೆ ಹೊಡೆದು ಬೀಜ ಹುಟ್ಟಿ ಗಿಡ ಆಗುವಂಥದ್ದು. ಹಾಗೆ ಮನುಷ್ಯರಲ್ಲಿ ಪ್ರಾಣಿಗಳಲ್ಲಿ ಆಗ್ತಾ ಇರೋದಿಲ್ಲ. ಅದನ್ನು ಪುರುಷ ಶಕ್ತಿ ಅಂತ ಹೇಳ್ತಾರೆ. ಆಯಿತು ಅಂತ ಹೇಳಿ ಭೂಲೋಕದ ಕಡೆಗೆ ಧ್ಯಾನ ಅಂತ ಸ್ಥಿರ ಆಗಲಿಕ್ಕೆ, ನೆಲೆ ಆಗಲಿಕ್ಕೆ ಒಂದು ಜಾಗ ಹುಡುಕಿ ಬರುವಾಗ ಈ ಪ್ರಕೃತಿಯನ್ನು ನೋಡಿ ಮನಸ್ಸು ಹೋಗ್ತಾರೆ. ಯಾಕೆ ಅಂತ ಹೇಳಿದರೆ ಆವಾಗ ಇಲ್ಲಿ ಮನುಷ್ಯರು ಯಾರೂ ಇರುವುದಿಲ್ಲ. ಏನು ಹೇಳಿದರೆ ಸುತ್ತಮುತ್ತಲು ಕಾಡಿನಲ್ಲಿ ಪ್ರಾಣಿ ಪಕ್ಷಿಗಳು, ಈ ಮರ ಗಿಡಗಳು, ಈ ಪ್ರಕೃತಿಯನ್ನು ನೋಡಿ ಮನಸ್ಸು ಹೊತ್ತು ಈ ಗುಹೆ ಒಳಗಡೆ ಅಲ್ಲಿ ಕಾಣ್ತಾ ಇದೆ ಅಲ್ವಾ, ಹಾಂ ಸರ್, ಆ ಗುಹೆ ಒಳಗಡೆ ಹೋಗಿರುವಂಥದ್ದು. ಏನು ಅಲ್ಲಿ ಹೋಗಿದೆ? ಅಲ್ಲಿ ಅದೇ ಗುಹೆ ದ್ವಾರ, ಅದು ಗುಹಾದ್ವಾರ ಅಂತ. ಇದು ಮೈನ್ ಅಲ್ಲಿ. ಹೌದಾ? ಅದ್ರ ಒಳಗಡೆ ಹೋಗಿ ಈ ಲಿಂಗ ರೂಪದಲ್ಲಿ ಧ್ಯಾನ ಮಾಡ್ತಾ ಇದ್ದಾರೆ ಈಗಲೂ ಕೂಡ. ಯಾರು? ಈಶ್ವರ ದೇವರು, ಆತ್ಮಲಿಂಗ ಅಂತ ಹೇಳ್ತಾರೆ. ಆತ್ಮಲಿಂಗ. ಅಲ್ಲೇ ಸಪ್ತ ನದಿಗಳು ಉದ್ಭವವಾಗಿ ಅಭಿಷೇಕ ಆಗಿ ಬರುವಂತ ನೀರಿದು. ಉದ್ಭವ ಗಂಗೆ ಅಂತ ಸಪ್ತ ನದಿಗಳು. ಗಂಗೆ, ಯಮುನೆ, ಕೃಷ್ಣೆ, ಗೋದಾವರಿ, ನರ್ಮದೆ, ಕಾವೇರಿ. ಏನ್ 7 ನದಿಗಳೇನಿದೆ ಅದೆಲ್ಲ ಅಭಿಷೇಕ ಆಗಿ ಬರುವಂತ ನೀರು ಉದ್ಭವ ಗಂಗೆ ಅಂತ ಹೇಳ್ತಾರೆ. ತುಂಬಾ ಶಕ್ತಿ ಇದೆ ನೀರಲ್ಲಿ ಅಂತೀರಾ? ಈ ಕಲಿಯುಗದಲ್ಲಿ ನಾವು ಅಲ್ಲಿ ಅಂತ ಹೋಗುವಂತಿಲ್ಲ. ಯಾಕಂತ ಹೇಳಿದ್ರೆ ಆ ಜಾಗ ಏನಿದೆ ಆ ಜಾಗ ಎಲ್ಲ ಅಪವಿತ್ರ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಕಲಿಯುಗದ ಮನುಷ್ಯರು ಹೇಳಿದ್ರೆ ಅಷ್ಟು ಅಪವಿತ್ರ. ನಾವು ಎಷ್ಟೇ ಪುಣ್ಯ ಮಾಡಿದ್ರು ಕೂಡ ನಮ್ಮ ಒಂದು ಕಲಿಯುಗದಲ್ಲಿ ಆ ಕಲಿಯುಗ ಅನ್ನೋ ಒಂದು ಚುಕ್ಕೆ ಇರುತ್ತೆ. ಯಾವುದು ಸ್ವಾಮಿ? ನೋಡಿ ಅದರೊಳಗಡೆ ಇಲ್ಲಿ ಲಿಂಗ ಇದೆ ಇದರಲ್ಲಿ. ಅದರೊಳಗಡೆ ಇದೆ ನೋಡಿ. ಇದು ಕಲಿಯುಗದ ಮನುಷ್ಯರು ಇಟ್ಟಿರುವಂಥದ್ದು. ಅದನ್ನು ಮುಟ್ಟಿ ನೀವು ಪ್ರಾರ್ಥನೆ ಮಾಡ್ಕೊಂಡ್ರೆ ಇದ್ರೆ ಒಳಗಡೆ ಆತ್ಮಲಿಂಗ ಮುಟ್ಟಿದ ಪುಣ್ಯ ಇದೆ. ಅದನ್ನ ಮುಟ್ಬೋದಾ? ಮುಟ್ಬೋದು. ಸರಿ. ಮತ್ತೆ ಒಳಗಡೆ ಆತ್ಮಲಿಂಗ ಮುಟ್ಟಿದಷ್ಟು ಪುಣ್ಯ. ಮತ್ತೆ ನೀವೇನೇನು ಬೇಡ್ಕೊಂತೀರೋ ಎಲ್ಲ ಆಗುತ್ತೆ. ಅಂಜೆ ಮಾಡ್ತಾ ಇದ್ದಾರೆ, ಆದರೆ ನಮಗೆ ಅದು ಕೇಳೋದಿಲ್ಲ, ಗೊತ್ತಾಗೋದಿಲ್ಲ ಅಷ್ಟೇ. ಮತ್ತೆ ನಾವಲ್ಲಿ ಒಳಗಡೆ ಏನು ನಮಗೆ ಕಾಣದಾಗಿ ಆ ಕಲ್ಲಿನಿಂದ ಮರೆ ಮಾಡಿ ಇಟ್ಟಿದ್ದಾರೆ ಆತ್ಮಲಿಂಗವನ್ನು. ಯಾಕೆ ಅಂತ ಹೇಳಿದ್ರೆ ನಮ್ಮ ದೃಷ್ಟಿ ಅದರ ಮೇಲೆ ಬೀಳಬಾರ್ದು ಅಂತ. ಮತ್ತೆ ಈ ಸುತ್ತಮುತ್ತ ಕಾಡಿನಲ್ಲೆಲ್ಲ ಈಗಲೂ ಕೂಡ ಋಷಿಮುನಿಗಳು ಧ್ಯಾನ ಮಾಡ್ತಾ ಇದ್ದಾರೆ, ಆದರೆ ಅದು ನಮಗೆ ಕಾಣಲ್ಲ. ಯಾಕಂತ ಹೇಳಿದ್ರೆ ಅವರು ಧ್ಯಾನ ಮಾಡ್ತಾ ಅವರ ಶರೀರಗಳೆಲ್ಲ ಕಳಿಸಿ ಹೋಗಿದೆ. ಈಗಲೂ ಕೂಡ ಉಸಿರಾಡ್ತಾ ಇದ್ದಾರೆ. ಹಾಗಾಗಿ ಇದು ಪುರಾತನ ಪವಿತ್ರ ಕ್ಷೇತ್ರ ಅಂತ ಹೇಳ್ತಾರೆ. ಸ್ವಯಂ ಶಿವನೇ ಬಂದು ಧ್ಯಾನ ಮಾಡಿರುವಂಥದ್ದು. ತುಂಬ ಥ್ಯಾಂಕ್ಸ್ ನಿಮಗೆ, ತುಂಬ ಚೆನ್ನಾಗಿ ಹೇಳಿದ್ರಿ, ತುಂಬಾ ಖುಷಿ ಆಯಿತು. ತುಂಬ ಚೆನ್ನಾಗಿ ಮಾಹಿತಿ ಕೊಡ್ರಿ, ಧನ್ಯವಾದ. ಸೊ ಆತ್ಮಲಿಂಗ ಅಂತದೆ ಮುಟ್ಬೋದಾ? ಓಂ ನಮಃ ಶಿವಾಯ. ಅಪ್ಪ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅಪ್ಪ ದೇವರೇ. ಸ್ನೇಹಿತರೆ, ತುಂಬ ಚೆನ್ನಾಗಿ ಜಾಗ ಮಾತ್ರ, ದೇವಸ್ಥಾನ ವಿಶೇಷವಾಗಿ ಶಕ್ತಿ ಇದೆ ದೇವಸ್ಥಾನದಲ್ಲಿ. ಯಾರ ಸಾಧ್ಯ ಆದರೆ ಬನ್ನಿ, ಪುಣ್ಯ ಸ್ಥಳಕ್ಕೆ ದರ್ಶನ ಮಾಡಿ ಹೋಗಿ.